ಹಲೋ ಮಚ್ಚ, ಹೆಂಗಿದೀಯಾ? ಆರಾಮಾಗಿದ್ದೀನಿ ಮಚ್ಚ. ಇನ್ಮೇಲೆ ಆರಾಮಾಗಿರಲ್ಲ ಬಿಡು. IPL ಸ್ಟಾರ್ಟ್ ಆಯ್ತಲ್ಲ, ಈ ಸಲ ಕಪ್ ನಾವೇ ಹೊಡಿತೀವಿ. ಹೋದ್ ಸಲ ಸರಿಯಾಗಿ ಹಾಕಿ ಕಳ್ಸಿದ್ವಲ್ಲ, ಎಲ್ಲಿ ಗ್ರೌಂಡ್ ಅಲ್ಲಿ ಮಚ್ಚ. ಇದೆಲ್ಲ ಚೆನ್ನಾಗಿರಲ್ಲ ನೋಡು. ಮತ್ತೆ ಹೋದ್ ಸಲ ಚೆನ್ನಾಗಿತ್ತಲ್ಲ, ಅದೇ ಬೇರೆ ಇದೇ ಬೇರೆ. ಹೋದ್ ಸಲಕ್ಕಿಂತ ಜಾಸ್ತಿನ ಹೊಡೆದ್ ಕಳಿಸ್ತೀವಿ ಬಾ ಮಚ್ಚ. ಬೈ ಲಾಸ್ಟ್ ಟೈಮ್ ಇದು RCB ಹೊಸ ಅಧ್ಯಾಯ ಅಂತಿದ್ರಿ. ಈ ಸಲ ಕಪ್ ನಮ್ದೆ ಬೈ. ಪ್ರತಿ ಸಲನು ಅದ್ನೇ ಹೇಳ್ತೀರಾ. ಈ ಸಲ ಡಿಫ್ರೆಂಟ್ ಆಗಿ ಹೇಳಿ ಬೈ. ಮಗ ಅಂತ ನಪ್ಪಂಗ್ ತಂದೆ. ಈ ಸಲ ಕಪ್ ನಮ್ದೆ ಬೈ. ಇನ್ನು ಏನಾದ್ರು ಡಿಫ್ರೆಂಟ್ ಆಗಿ ಹೇಳಿ ಬೈ, ಏನಾದ್ರು ಹೊಸದಾಗಿ. ಅದೆಲ್ಲ ಬಿಟ್ಟಾಕು. ನನ್ ಬೆಂಗಳೂರ ಕ್ಲಬ್ ಐತಲ್ಲ 1-8, ಮೊನ್ನೆ ಹೋಗಿದ್ದೆ. ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬಂದೆ. ಈ ಸಲ ಕಪ್ ನಮ್ದೆ. ಆದ್ರೂ ಏನ್ ಮ್ಯಾಚ್ ಲೇ, ನಿಮ್ ಹುಡುಗರು ಮಾತ್ರ ಬೀಜ ಬೈಕ್ ಬರ್ಸ್ತಾರೆ ಅನ್ಕೊಂಡೆ. ನೋಡ್ರೆ ಹುಡುಗಿರು ಬೀಜ ಬೈಕ್ ಬರ್ಸ್ ಕೇಳಿಸ್ಬಿಟ್ರು. ಹಂಗೆ ನಾವೆಲ್ಲ ರಿಚಾ ಘೋಷ್ ಸ್ಮೃತಿ 1-1 ಹೋದಾಗ ನಿಮ್ದು ಹೊಗೆ ಅನ್ಕಂಡೆ. ಆದ್ರೂ ಹೆಂಗೆ ನಮ್ ರಾಧಾ ಯಾದವ್ ಫಿನಿಶ್ ಮಾಡಿದ್ದು. ರಾಧಾ ಯಾದವ್ ಕ್ಯಾಚ್ ಹಿಡಿದ್ಬಿಟ್ಟಿದ್ರೆ ನಿಮ್ದು ಹೊಗೆ ಅನ್ಕೋ. ಅಯ್ಯೋ ಅದೇನ್ ಕೇಳ್ತೀಯ, ಬಾಲ್ ಮೇಲೆ ಹೋದಾಗ ಬೀಜನು ಮೇಲೆ ಹೋಗ್ಬಿಡ್ತು. ಸದ್ಯ ತೂಟ್ ಬಿಟ್ಟಿದ ತಕ್ಷಣ ವಾಪಸ್ ಹೊಂಟೋಯ್ತು. ಆಮೇಲೆ ಹೆಂಗೆ ಕೊಟ್ಟಿದ್ದು 4/4 4 ಬಾಲ್ ಕಳ್ಕೊಂಡ ಗೆದ್ದಿದ್ ನೀವು. ರಾಧಾ ಯಾದವ್ ಲಾಸ್ಟ್ ಬಾಲ್ ಹಿಟ್ ವಿಕೆಟ್ ಆಯ್ತು. ಅದನ್ನ ಅಂಪೈರ್ ಚೆಕ್ ಮಾಡಿಲ್ಲ. ನೀವು ಫಿಕ್ಸಿಂಗ್ ಮಾಡ್ಕೊಂಡ್ ಗೆದ್ದಿರೋದು. ಲೌಡಾ ಫಿಕ್ಸಿಂಗ್ ಮಾಡ್ಕೊಂಡ್ ಗೆದ್ದಿದೀವಿ. ನಿನ್ನ ಅಕ್ಕನ್ ಹೋಗಿ ರೀಕ್ಯಾಪ್ ನೋಡು. ಲಿಸಲ್ ಇದು ಗ್ಲೌಸ್ ಸ್ಟಿಚ್ ಆಗ ಲೈಟ್ ಬಂದಿದ್ದು. ಆದ್ರೆ ಬೀಜ ಬೈಕ್ ಬಂತ. CCL ಗೆದ್ದಾಯ್ತು, WPL ಗೆದ್ದಾಯ್ತು. ಇನ್ 2026 IPL ಗೆದ್ಬಿಟ್ಟು ನಿಮ್ ಬಾಯಿಗೆ ಲಾಲಿಪಾಪ್ ಇಟ್ಬಿಟ್ಟು ಅನ್ಸ್ಬಿಡೋದೆ. ನೋಡಂತ ಶಿಷ್ಯ, ಇನ್ನೂ ಬೇಜಾನ್ ಟೈಮ್ ಐತೆ. ನೋಡ್ತಾ ಇರ್ರಿ, ನಾವ್ ಗೆದ್ಕೊಂಡ್ ಹೋಯ್ತಾ ಇರ್ತೀರಿ. ಬಾಯ್ ಬಿಡ್ಕೊಂಡ್ ನೋಡ್ತಾ ಇರ್ರಿ ಅಷ್ಟೇ. ಏನ್ ಮರಿ ನೆಮ್ಮದಿಯಾಗಿ ಯೋಲೋಕು ಬಿಡಲ್ವಲ್ಲೋ. ನೆಮ್ಮದಿನ ನಿಮ್ಗ IPL ಸ್ಟಾರ್ಟ್ ಆದ್ಮೇಲೆ ನೆಮ್ಮದಿ ಗಿಮ್ದಿ ಅನ್ನೋದೆಲ್ಲ ಮರ್ತ್ಬಿಡು. ಏನೋ 1 ಮ್ಯಾಚ್ ಗೆದ್ದಿದ ತಕ್ಷಣ ಏನ್ ಆಗ್ಬಿಡಲ್ಲ. ಈಸಿ ಪೀಸಿ 200 ಟಾರ್ಗೆಟ್ ನ ಬರೀ 15 ಓವರ್ಸ್ ಅಲ್ಲಿ ಮುಗಿಸ್ ಕಳಿಸ್ಬಿಟ್ಟಿದೀವಿ. ನಿಮ್ನು ಹಿಂಗೆ ಮುಗಿಸ್ ಕಳಿಸ್ತಾ ಇರ್ತೀವಿ. ನೋಡಪ್ಪ, ಅಭಿಷೇಕ್ ಶರ್ಮಾ ಇಂಡೈರೆಕ್ಟ್ ಆಗಿ ನಿಮ್ ಟೀಮ್ ಸಪೋರ್ಟ್ ಮಾಡ್ತಾವನೆ. ಹೌದಾ? ಯಾವಾಗ? ನೆನ್ನೆ ಮ್ಯಾಚ್ ಅಲ್ಲಿ 8 ಬಾಲ್ಗೆ 7 ರನ್ ನೋಡ್ಬಿಟ್ಟು ನಿಮ್ ತಲಾಕ್ ಟ್ರಿಬ್ಯೂಟ್ ಕೊಟ್ಟವನೆ. ಏನ ನಿಮ್ ಬಾಸ್ ಕೊಹ್ಲಿ ಹಂಗ್ ಕ್ಯಾಚ್ ಬಿಟ್ಬಿಟ್ರು ಲೇ. ಕ್ಯಾಚ್ ಬಿಟ್ಬಿಟ್ರೆ ಏನಾಯ್ತು, ಇಡೀ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ನಮ್ ಬಾಸ್ದೆ 5 4 5 6 ಹೊಡೆದಿರೋದು. ಮ್ಯಾಚ್ ಅಲ್ಲಿ ಹೈಯೆಸ್ಟ್ ಇಶಾನ್ ಕಿಶನ್ ಅಲ್ವೇನಾ? ನಮ್ ಟೀಮ್ ಕೂಡ ಹೇಳ್ತಾ ಇರೋದು. ಅದೆಲ್ಲ ಬಿಡು. ನಮ್ ಬ್ಯಾಟಿಂಗ್ ಹೆಂಗಿತ್ತು? ಬ್ಯಾಟಿಂಗ್ ನೋಡ್ದೆ ಅಪ್ಪ. ಫೀಲ್ಡ್ ಶಾಟ್ ಬರ್ತಿದಂಗೆ ಮನೆಗೆ ಹೊಂಟೋದ. ಅವ್ನು ಹಿಡ್ದಿರೋ 2 ಕ್ಯಾಚ್ ಅಲ್ಲಿ ನಿಮ್ ಇಡೀ ಟೀಮ್ ಔಟ್ ಆಗ್ಬಿಡುತ್ತೆ. ನಮ್ ಬಾಸ್ದು 50 ಹೆಂಗಿತ್ತು? ನೋಡ್ದೆ. ನಿಮ್ ಬಾಸ್ 45 ಆದ್ಮೇಲೆ ಕುಡ್ಸಿ 50 ತರ್ಸಿದ್ದು. ನಮ್ ಬಾಸ್ 50 ಆಗೋವರ್ಗು ಅಷ್ಟೇ. 50 ಆದ್ಮೇಲೆ ಎಲ್ಲಾರ್ಗು ಚಿತಾಲ್ ಪತಾಲೆ. ನಿಮ್ ಬಾಸ್ ತರ ಲಾಸ್ಟ್ ಅಲ್ಲಿ ಬಂದಿಲ್ಲ. ಲಾಸ್ಟ್ ಅಲ್ಲಿ 4 ಹೊಡ್ಬಿಟ್ಟೆ ಫಿನಿಶ್ ಮಾಡಿರೋದು. ಆದ್ರೂ ನೀವೆಲ್ಲ ಹೆವಿ ಈಸಿ ಗೆದ್ಬಿಟ್ರಿ ಬಿಡ. ನೀವೆಲ್ಲ ಬಾಯಿಗೆ ಬೀಜ ಬರ್ಸ್ಬಿಟ್ಟು ಗೆದ್ರೇನೆ ಮಜಾ. ಬರ್ಸೋಣ ನೆಕ್ಸ್ಟ್ ನಿಮ್ ಜೊತೆ ಐತಲ್ಲ, ನಿಮ್ ಬಾಯಿಗೆ ಬರ್ಸ್ಬಿಟ್ಟು ಗೆಲ್ತೀವಿ ಬಾ. ಏನ್ ಮಾಮ್, ನೆನೆ ಬಿಟ್ಟಿದ್ರೆ 500 ಹೊಡೆದ್ಬಿಡ್ತೀರಿ. ನಿಮ್ ಟೀಮ್ ಅವ್ರ ಸಂಜುದೇ ಬೇಕು ಅಂದ್ಬಿಟ್ಟು ಪಾಪ ಜಡೇಜನ್ ಕಳಿಸ್ಬಿಟ್ಟು ಕರ್ಕೊಂಡ್ರಿ. ನಿಮ್ ಸಂಜು 8 ಬಾಲ್ 7 ರನ್ ನೋಡ್ಬಿಟ್ಟು ನಿಮ್ ತಲಾಗೊಂಡ್ ಟ್ರಿವ್ಯೂ ಕೊಟ್ಬಿಟ್ಟು ಮನೆಗೆ. ಸಂಜು ಸ್ಯಾಮ್ಸಂಗ್ ಔಟ್ ಆದ್ಮೇಲೆ ಒಳ್ಳೆ ಒಣಗೋಗಿರೋ ಮರದಿಂದ ಹಣ್ಣುದ್ರಲ್ವ, ಆತರ ಪತ ಅಂತ ಉದ್ರೋದ್ರಲ್ಲ ಎಲ್ಲಾರು. ಒಂದೊಂದಲ್ಲ. ಇನ್ ಈ ಕಡೆ ಜಡೇಜಾ ಕೇಳ್ಬೇಕಾ? ಎಲ್ಲಾರನ್ನ ಔಟ್ ಮಾಡಿ ಹೆಡ್ ಶಾಟ್ ಬೇರೆ ಹೊಡಿತಾವ್ ಡಿಶ್ಕೆ ಅಂತ. ಯಾಕೋ ಮಾತೇ ಇಲ್ಲ? ನಾಲ್ಗೆ ಬಿದ್ದೋಯ್ತಾ ಇಲ್ಲ ತಿಕ್ಕ ಉರ್ದೋಯ್ತಾ? ಫಸ್ಟ್ ಮ್ಯಾಚ್ ದೇವ್ರಿಗೆ ಕಣ. ಸೋತ್ ಮೇಲೆ ಎಲ್ಲಾರು ಹಿಂಗೆ ಹೇಳೋದು. ನಾನು ಸೋಲೋರ್ನ ನೋಡಿದೀನಿ. ಈ ತರ ಯಾಕವಾಗ ಸೋಲು ಚೀ ಲೋ. ಆಲ್ಮೋಸ್ಟ್ 20 ಓವರ್ಗೆ 127 ಯಾರು ಹೊಡಿತಾರೆ. ನಮ್ ತಲಾ ಇದ್ದಿದ್ರೆ ಹಿಂಗೆಲ್ಲ ಸೋಲ್ತಾ ಇರ್ಲಿಲ್ಲ ಕಣಲಿ. ನಿಮ್ ತಲಾ ಇದ್ದಿದ್ರೆ ಇನ್ನೊಂದ್ ಹತ್ರ ಎಕ್ಸ್ಟ್ರಾ ಹೊಡ್ಬಿಟ್ಟು ಸೋಲ್ತಾ ಇದ್ರಿ ಅಷ್ಟೇ. ನಮ್ ಕಡೆ ಬ್ಯಾಟಿಂಗ್ ಇನ್ನು ಸೆಟ್ ಆಗಿಲ್ಲ ಕಣ. ಸೆಟ್ ಆಮೇಲೆ ಕೊಡ್ತೀವಿ ನೋಡು. ನಿಮ್ ಬಾಲಿಂಗು ಬಾರಿ ನೋಡ್ಬಿಟ್ಟು ಬಾರಪ್ಪ. ಚಿಕ್ಕ ಹುಡುಗ ಸೂರ್ಯವಂಶಿ ನಿಮ್ ಗಾಕ್ ಅನ್ಸ್ಬಿಟ್ಟು ಹೋಗ್ಬಿಟ್ನಲ್ಲೋ. 15 ಬಾಲ್ 50 ರನ್ ಹೊಡೆದ್ ಬಿಸಾಕ್ಬಿಟ್ಟ ನಿಮ್ಗೆ. 52ನೇ ರನ್ ಔಟ್ ಮಾಡಿದೀವಿ. ಹಂಗೆ ಏನ್ ಕಿತ್ತಾಕೊಂಡ್ಬಿಟ್ರಿ? ಏನ್ ಮ್ಯಾಚ್ ಗೆದ್ಬಿಟ್ರ? 12 ಓವರ್ ಮುಗಿಸ್ಬಿಟ್ಟು ಹೋದ್ರು ಅವ್ರ ಮನೆಗೆ. ಮಚ್ಚ, ಈ ಸಲ IPL ಯಾರು ಸಪೋರ್ಟ್ ಮಾಡ್ತಾ ಇದ್ಯಾ? ನಿಂಗೆ ಗೊತ್ತಲ್ಲ ಮಚ್ಚ, ಸೋತ್ರು ಗೆದ್ರು ಹೇಳೋದೊಂದೇ, ಈ ಸಲ ಕಪ್ ನಮ್ದೆ. ಮಚ್ಚ CSK ಚೆನ್ನಾಗ್ ಆಡುತ್ತಲ್ಲ. ರೋಡ ಕಾಣ್ಸ್ ಗಿಣ್ಸಿಯ ನಾಯಿ ಹೊಡೆದಂಗ್ ಹೊಡಿತೀವಿ.